ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ರೂಪಾ ರಾಮಸ್ವಾಮಿ, ಮೇಕಪ್ ಆರ್ಟಿಸ್ಟ್. ಈ ವಿಡಿಯೋ ಯಾಕೆ ಅಂತಂದರೆ, ಯಾರೆಲ್ಲ ಒನ್ ಟೈಮ್ ಟ್ರೀಟ್ಮೆಂಟನ್ನು ಮಾಡಿಸ್ಕೋಬೇಕು ಅಂತ ಹೋಗ್ತಾ ಇದ್ದೀರೋ ಅವರಿಗೋಸ್ಕರ. ಸೊ ಒನ್ ಟೈಮ್ ನಾನು ಹೇಳ್ತಾ ಇದ್ದೀನಿ, ಒನ್ ಟೈಮ್ ಟ್ರೀಟ್ಮೆಂಟ್ ವರ್ಕ್ ಆಗಲ್ಲ. ಆ್ಯಂಡ್ ವರ್ಕ್ ಆದ್ರೂ ಅದ್ರ ರಿಸಲ್ಟು ನಿಮಗೆ ಲಾಂಗ್ ಲಾಸ್ಟಿಂಗ್ ಇರಲ್ಲ ಅಂತ. ಆದ್ರೂ ಸ್ವಲ್ಪ ಜನ ನಂಬೋದೇ ಇಲ್ಲ. ಸೊ ಏಕೆಂದರೆ ಅವರ ಅಡ್ವರ್ಟೈಸ್ ಆ ಥರ ಇರುತ್ತೆ, ಅವ್ರದ್ದು ಮಾತು ಆ ಥರ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ, ಅವ್ರವ್ರ ಬಿಸ್ನೆಸ್ ಅದು. ಸೊ ನನ್ನ ಇಂಟೆನ್ಷನ್ ಏನು ಅಂತಂದರೆ, ಒಂದು ಒಳ್ಳೆ ಮೆಸೇಜ್ನ ಸ್ಪ್ರೆಡ್ ಮಾಡೋದು. ಸೊ ಯಾರ್ಯಾರಿಗೆ ಅದು ಯೂಸ್ ಆಗುತ್ತೋ ಅವ್ರು ತಗೊಳ್ಳಿ. ಸಪೋಸ್ ಯಾರ್ಯಾರಿಗೆ ಇಷ್ಟ ಆಗ್ತಿಲ್ಲ ಅಂತಂದರೆ ಯು ಕ್ಯಾನ್ ಸ್ಕ್ರೋಲ್ ಮೈ ವಿಡಿಯೋ. ಸೊ ಎಸ್, ಈ ವಿಡಿಯೋ ಎಸ್ಪೆಷಲಿ ಒನ್ ಟೈಮ್ ಟ್ರೀಟ್ಮೆಂಟ್ ಫಾರ್ ಪಿಗ್ಮೆಂಟೇಷನ್ ಅಂತ ಹೇಳ್ತಾರಲ್ಲ ಅವರಿಗೋಸ್ಕರ, ತಗೊಳ್ಳೋಕ್ಕೆ ರೆಡಿಯಾಗಿರೋರಿಗೋಸ್ಕರ. ನನಗೆ ಗೊತ್ತಿಲ್ಲ ಯಾಕೆ ಅಷ್ಟೊಂದದು ಕಾಸ್ಟ್ ಅಂತ. ಬಿಕಾಸ್ ಮೊದಲು ಅಂದರೆ ಲಾಸ್ಟ್ ಇಯರ್ ನಾನು ಕೋರ್ಸ್ ಮಾಡಿದಾಗ ಪ್ರಾಡಕ್ಟ್ ಪ್ರೈಸು ತುಂಬ ಕಾಸ್ಟ್ಲಿನೇ ಇತ್ತು. ತುಂಬ ಒಂದು ಕಿಟ್ ಅಂದರೆ ಒಂದು ಫುಲ್ ಕಿಟ್ಟು ಸುಮಾರು ಅರೌಂಡ್ 20,000 to 25,000 ಇತ್ತು. ಬಟ್ ಈಗ ಆ ಥರ ಅಲ್ಲ, ತುಂಬ ಕಡೆ ಆ ಪ್ರಾಡಕ್ಟ್ಸನ್ನು ಸೇಲ್ ಮಾಡ್ತಾ ಇದ್ದಾರೆ. ಆ ಪ್ರಾಡಕ್ಟ್ಸ್ ಈಗ ತುಂಬ ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ಸೊ ಅಷ್ಟು ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಅಂತಂದಾಗ ನೀವು ಯಾಕೆ 30,000, 25,000, 28,000 ಯಾರ್ಯಾರಿಗೆ ಎಷ್ಟೆಷ್ಟು ಬೇಕೋ ಅಷ್ಟು ಫಿಕ್ಸ್ ಮಾಡ್ಕೊಂಡಿದ್ದಾರೆ, ಅಷ್ಟೆಲ್ಲ ಕೊಟ್ಟು ತಗೋಬೇಕು ಅಲ್ವಾ? ಸೊ ಅದನ್ನು ಹೇಳೋದಕ್ಕೆ ಈ ವಿಡಿಯೋ. ನನಗೆ ಗೊತ್ತಿರೋ ಪ್ರಕಾರ ಅಂದರೆ, ನಾನು ರೀಸೆಂಟಾಗಿ ಈಗ ರೀಸೆಂಟಾಗಿ ಏನು ಹೇಳಿ ಒನ್ ಟೈಮ್ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ, ಅವ್ರ ಜೊತೆ ಮಾತಾಡಿ, ಸೊ ಅವ್ರ ಪ್ರಾಡಕ್ಟ್ಸು ಎಲ್ಲ ನೋಡಿ, ಯಾರು ಅಂದರೆ ಈಗ ಹೇಳ್ತಾರಲ್ಲ ನಮ್ಮ ಪ್ರಾಡಕ್ಟ್ ಆ ಥರ ಅಲ್ಲ, ನಮ್ಮ ಪ್ರಾಡಕ್ಟ್ ನಿಮಗೆ ಪರ್ಮನೆಂಟ್ ರಿಸಲ್ಟ್ ಇರುತ್ತೆ, ಸೊ ನೀವು ಮೇಂಟೈನ್ ಮಾಡಬೇಕು ಅಷ್ಟೇ, ಹಾಗೆ ಹೀಗೆ ಅದು ಇದು ಎಲ್ಲಾನು. ಸೊ ಆ ಪ್ರಾಡಕ್ಟನ್ನು ಜಸ್ಟ್ ನೀವು ಅಸ್ಯೂಮ್ ಕೂಡ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ಚೀಪ್ ರೇಟಲ್ಲಿ ಸಿಗ್ತಾ ಇದೆ. ಅಷ್ಟು ಕಡಿಮೆ ರೇಟಿಗೆ ತೊಗೊಂಡು ನಿಮಗೆ ಅವರು 20,000 to 30,000, 40,000 ಚಾರ್ಜ್ ಮಾಡ್ತಾರೆ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಇನ್ನೊಂದೇನು ಅಂತಂದರೆ, ಒನ್ ಟೈಮ್ ಪಿಗ್ಮೆಂಟೇಷನ್ ಟ್ರೀಟ್ಮೆಂಟಲ್ಲಿ ಯಾರೂ ಏನೇ ಒಂದು ಸ್ಕಿನ್ ಒಳಗಡೆ ಪ್ಯಾನಿಟ್ರೇಟ್ ಮಾಡೋ ಅಂಥ ವರ್ಕ್ ಏನೂ ಇರಲ್ಲ. ಇಟ್ಸ್ ಜಸ್ಟ್ ಟಾಪಿಕಲ್ ಅಪ್ಲಿಕೇಶನ್. ಮಾಡಿಸ್ಕೊಂಡಿರೋರಿಗೆ ಗೊತ್ತಿರತ್ತೆ, ಜಸ್ಟ್ ಇದು ಟಾಪಿಕಲ್ ಅಪ್ಲಿಕೇಶನ್ ಅಷ್ಟೇ ಇರುತ್ತೆ. ಸೊ ಈ ಟಾಪಿಕಲ್ ಅಪ್ಲಿಕೇಶನ್ ಮಾಡ್ಕೊಳ್ಳೋದಕ್ಕೆ ಅವರೇ ಬೇಕು ಅಂತ ಏನೂ ಇಲ್ಲ, ನಾವೇ ಮಾಡ್ಕೋಬೋದು. ಸೊ ನಾವೇ ಮಾಡ್ಕೋಬೋದು ಅಂತಂದಾಗ ನಮಗೆ ಪ್ರಾಡಕ್ಟ್ ಇಷ್ಟು ಚೀಪ್ ರೇಟಲ್ಲಿ ಸಿಗ್ತದೆ. ದೇ ಸೆಲ್ಲಿಂಗ್ ಅಸ್ ಇಷ್ಟು ಅಲ್ವಾ? ಸೊ ನನ್ನ ಕೇಳಿದ್ರೆ ಮಾಡಲ್ಲ. ನಾನು ಅವತ್ತಿಂದ ಅದನ್ನೇ ಹೇಳ್ತಾ ಇದ್ದೀನಿ. ಸೊ ನಾನೇನು ಸಫರ್ ಮಾಡಿದ್ದೀನಿ, ನಾನೇನು ಪ್ರಾಕ್ಟಿಕಲಾಗಿ ನಾನು ಹೇಳ್ತಾ ಇದ್ದೀನಿ, ಯಾರೂ ತೊಗೊತಾ ಇಲ್ಲ. ಸಪೋಸ್ ನೀವೇನಾದರೂ ತೊಗೋತೀನಿ ಅಂತಂದ್ರೂ ನೀವು ಒಂದು ತಿಳ್ಕೊಳ್ಳಿ, ನಿಮ್ಮನ್ನು ಎಷ್ಟು ಜನ ಚೀಟ್ ಮಾಡ್ತಾ ಇದ್ದಾರೆ ಅಂತಂದರೆ, ನೀವು ಆ ಪ್ರಾಡಕ್ಟ್ ಜಸ್ಟ್ 4,000 to 5,000 ಸಿಗ್ತಾ ಇದೆ, ಫುಲ್ ಕಿಟ್ ಇನ್ಕ್ಲೂಡಿಂಗ್ ನಿಮಗೆ ಆಫ್ಟರ್ ಕೇರ್ ಪ್ರಾಡಕ್ಟ್ಸ್ ಆಲ್ಸೋ. ಅಂಥದ್ರಲ್ಲಿ ನೀವು ಯಾಕೆ ಅಷ್ಟೊಂದು ದುಡ್ಡು ಕೊಟ್ಟು ಅವ್ರ ಹತ್ರ ಟ್ರೀಟ್ಮೆಂಟ್ ತೊಗೋಬೇಕು ಅಂತ ಗೊತ್ತಿಲ್ಲ. ಆ್ಯಂಡ್ ಇನ್ನೂ ಒಂದು ಹೇಳಬೇಕು ಅಂತಂದರೆ, ಬಲ್ಕಾಗಿ ತಗೊಳ್ತೀವಿ ಅಂತಂದರೆ ಜಸ್ಟ್ 2,000 ಸಿಗುತ್ತೆ. ಆದರೆ ಇವಾಗ ನಾವು ಒಬ್ಬೊಬ್ಬರೇ ಯೂಸ್ ಮಾಡೋರಿದ್ರೆ ನಾವು ಅಷ್ಟು ಕಡಿಮೆ ರೇಟಿಗೆ ಅಂದರೆ ಅಷ್ಟೊಂದು ಬಲ್ಕಾಗೆಲ್ಲ ತೊಗೊಳಕ್ಕಾಗಲ್ಲ. ಸೊ ಒಂದು ಕಿಟ್ಟು ಆ ಥರ 4,000 to 5,000 ಸಿಗುತ್ತೆ. ಸೊ ಅಷ್ಟು ಕಡಿಮೆ ರೇಟಿಗೆ ಸಿಗೋದನ್ನು ನಿಮಗೆ 30,000, 40,000, 25,000, 28,000 ಅಂತೆಲ್ಲ ಸೇಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ಅದು 100% ಏನೇ ಹೇಳಲಿ 100% ಅದು ನಿಮಗೆ ರಿವರ್ಸ್ ಆಗೇ ಆಗುತ್ತೆ. ನಿಮ್ಮ ಪಿಗ್ಮೆಂಟೇಷನ್ ನಿಮಗೆ ರಿಟರ್ನ್ ಬಂದೇ ಬರುತ್ತೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಯಾರೆಲ್ಲ ಒನ್ ಟೈಮ್ ಟ್ರೀಟ್ಮೆಂಟನ್ನು ಮಾಡಿಸ್ಕೋಬೇಕು ಅಂತೆಲ್ಲ ಇದ್ದೀರೋ, ಒಂದಕ್ಕೆ 10 ಸಲ ಯೋಚನೆ ಮಾಡಿ. ನಿಮ್ಗೆ ಅದು ರಿವರ್ಸ್ ಬಂದರೂ ಪರವಾಗಿಲ್ಲ, ನನ್ನ ಸ್ಕಿನ್ನು ಅದಕ್ಕೆ ಈಗಿರೋದಕ್ಕಿಂತ 10 ಪಟ್ಟು ಹಾಳಾದರೂ ಪರವಾಗಿಲ್ಲ, ಆ್ಯಂಡ್ ನಂಗೆ ಆದಷ್ಟು ಬೇಗ ರಿಂಕಲ್ಸು, ಸ್ಕಿನ್ ಮೆಚ್ಯೂರ್ ಆದರೂ ಪರವಾಗಿಲ್ಲ ಅಂತಂದರೆ ನಿಜವಾಗ್ಲೂ ಯು ಕ್ಯಾನ್ ಹೋಗಿ ಮಾಡಿಸ್ಕೊಳ್ಳಿ, ಎಷ್ಟು ಬೇಕಾದರೂ ಕೊಡಿ. ಆ್ಯಂಡ್ ಪ್ರಾಡಕ್ಟ್ ನಿಮಗೆ ಯಾವುದು ಏನು ನನಗೆ ಹಿಂಗೆ ಗೊತ್ತಾಯಿತು ಅಂತ ನೀವು ಕೇಳೋದಿದ್ರೆ,
ನಾನು ರೀಸೆಂಟಾಗಿ ಮಾಡಿಸ್ಕೊಂಡಿರೋರ ಹತ್ರನೂ ಚೆಕ್ ಮಾಡಿದೆ. ಆ್ಯಂಡ್ ನಾನು ಕೂಡ ನಿಮ್ಗೆ ಗೊತ್ತಿರೋ ಹಾಗೆ ನಾನು ನಿಮ್ಗೆ ಮೊದಲೇ ಹೇಳಿದ್ದೀನಿ, ನಾನು ಈ ಕೋರ್ಸ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ಸೊ ಎಸ್, ಯಾರಿಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ದಯವಿಟ್ಟು ಅವ್ರಿಗೆ ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ. ಆ್ಯಂಡ್ ಪ್ಲೀಸ್ ಬಿ ಅವೇರ್ ಆಫ್ ದಿಸ್ ಒನ್ ಟೈಮ್ ಪಿಗ್ಮೆಂಟೇಷನ್ ಟ್ರೀಟ್ಮೆಂಟ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.